ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 30ನೇ ಅಧ್ಯಾಯದ 10ನೇ ವಚನದಲ್ಲಿ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಪ್ರಿಯ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ, ಹೌದು, ಒಂದಲ್ಲ ಒಂದು ದಿನದಲ್ಲಿ, ಒಂದಲ್ಲ ಒಂದು ಕ್ಷಣದಲ್ಲಿ ಏನೋ ಒಂದು ಭಾರವಾದ ಹೃದಯ, ಇಕ್ಕಟ್ಟಾದ ಪರಿಸ್ಥಿತಿ, ನಮ್ಮ ಕೈಯಲ್ಲಿ ಇದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಬಲಹೀನತೆಗಳು ನಮಗೆದುರಾಗ್ತದೆ. ಅಂಥ ಇಕ್ಕಟ್ಟಾದ ಸಂದರ್ಭಗಳಲ್ಲಿ ನಮಗೆ ಒಂದು ಉತ್ತಮವಾದ ಪ್ರಾರ್ಥನೆಯನ್ನು ದೇವರು ಕಲಿಸಿಕೊಡ್ತಾ ಇದ್ದಾರೆ. ಏನಂದರೆ, ದಾವೀದನಾದ ಕೀರ್ತನೆಗಾರನು ತನ್ನ ಜೀವಿತದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ತಾನು ಹಾದು ಹೋಗುವಾಗ, ಬಹಳ ಒತ್ತಡದ ಜೀವಿತದಲ್ಲಿ ಆತನು ಇದ್ದಾಗ ಆತನು ಹೀಗೆ ಪ್ರಾರ್ಥಿಸಿದ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು, ನನ್ನ ಸಹಾಯಕ್ಕೆ ಬಾ ಎಂದು ನಾನು ನಿನಗೆ ಹೇಳಿದೆನು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ನಮಗೆ ಬಹಳ ಸಂಕಟಗಳು ಉಂಟಾದಾಗ ನಾವು ಮೊದಲಾಗಿ ಮಾಡಬೇಕಾದ ಕಾರ್ಯ ಏನಂದರೆ, ಅದೆಷ್ಟೇ ಹೃದಯದಲ್ಲಿ ನೋವಿರಲಿ, ಅದೆಷ್ಟೇ ದೇಹದಲ್ಲಿ ಬಲಹೀನತೆಗಳಿರಲಿ, ದೇವರಿಗೆ ನಾವು ಪ್ರಾರ್ಥಿಸುವುದರಲ್ಲಿ ಮುಂದಾಗಬೇಕು. ಯಾಕೆ ಬ್ರದರ್, ಅಂಥ ಇಕ್ಕಟ್ಟಲ್ಲೂ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತೀರಂತ ನೀವು ಕೇಳ್ಬೋದು. ನಾವು ಅಂಥ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ದೇವರಿಗೆ ಪ್ರಾರ್ಥಿಸುವುದಾದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಕರುಣಿಸುವವನು. ಹೆಚ್ಚಾಗಿ ನಮ್ಮ ಸಹಾಯಕ್ಕೆ ಬಾ ಅಂತ ಕರೆಯುವಾಗ ಆ ಕ್ಷಣವೇ ನಮಗಾಗಿ ಆತನು ಇಳಿದು ಬರುವಂಥ ದೇವರಾಗಿದ್ದಾರೆ. ಪ್ರಿಯ ದೇವಜನರೇ, ದಾವೀದನು ತನ್ನ ಜೀವಿತದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ಊರಿಂದ ಊರಿಗೆ ಆತನು ಅಲೆಯುತ್ತಿರುವಾಗ, ಆತನು ಎಲ್ಲೆಲ್ಲಿ ಕರ್ತನ ಸಹಾಯಕ್ಕಾಗಿ ಆತನು ಪ್ರಾರ್ಥಿಸಿದನೋ, ದೇವರು ತನ್ನ ಸಹಾಯಕ್ಕಾಗಿ ಇಳಿದು ಬಂದು ಆ ಊರಿನಲ್ಲಿ ಆತನಿಗಾಗಿ ಅನುಕೂಲತೆಗಳನ್ನು ಮಾಡಿಕೊಟ್ರು. ಅದೆಷ್ಟು ಒಳ್ಳೆಯ ಕಾರ್ಯ ಅಲ್ವಾ? ಅದೇ ಪ್ರಕಾರ ಇವತ್ತು ನೀವು ಕೂಡ ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಆಗಿರ್ಬೋದು, ನಿಮ್ಮ ದೇಹದಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಅನುಭವಿಸುತ್ತಿರುವಂಥ ಏನೇ ಇಕ್ಕಟ್ಟಾದ ಪರಿಸ್ಥಿತಿಗಳಿರಲಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಕರ್ತನೆ ಅಂತ ಹೇಳುವುದಾದರೆ ದೇವರನ್ನ ಕೂಗಿ ಪ್ರಾರ್ಥಿಸುವಂಥವರಾಗ್ರಿ. ನಿಮ್ಮ ಕೂಗನ್ನು ಕೇಳಿ ಆತನು ನಿಮ್ಮನ್ನು ಕರುಣಿಸುವಂಥವನಾಗಿದ್ದಾರೆ. ನಾವು ಕೂಗುವುದಿಲ್ಲ, ನಾವು ಪ್ರಾರ್ಥಿಸುವುದಿಲ್ಲ. ಅದಕ್ಕಾಗಿ ಹೆಚ್ಚಾಗಿ ನಾವು ಮಾಡುವಂಥ ಕಾರ್ಯ ಏನಂದರೆ, ನಾವು ಗೋಳಾಡ್ತೀವಿ, ನನಗೆ ಯಾಕೆ ಈ ಕಷ್ಟ ಬಂತು, ನನಗೆ ಯಾಕೆ ಈ ರೋಗ ಬಂತು, ನನ್ನನ್ನೇ ಯಾಕೆ ದೇವರು ಬಾಧಿಸಿದ್ರು, ಹಾಗೆ ಹೀಗೆ ಅಂತ ನೂರಾರು ಮಾತುಗಳಿಂದ ನಾವು ಮಾತನಾಡ್ತೀವಿ. ಅದೆಲ್ಲ ಪ್ರಿಯರೇ ಮುಖ್ಯವಾದದ್ದು. ನಾವು ಪ್ರಾರ್ಥಿಸುವುದಿದೆಯಲ್ಲ, ಅದು ಮುಖ್ಯ. ಆ ಸಂದರ್ಭದಲ್ಲಿ ದೇವರೇ ನನ್ನ ಸಹಾಯಕ್ಕೆ ಬಾ ಅಂತ ಕೂಗುವುದಾದರೆ ನಿಜವಾಗಿ ಆತನು ಈ ಮುಂಜಾನೆಯಲ್ಲಿಯೂ ನಿಮ್ಮ ಸಹಾಯಕ್ಕೆ ಬರುವಂಥ ದೇವರಾಗಿದ್ದಾರೆ. ನೀವೇನೇ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಿದ್ರು ಕೂಡ ಸಹಾಯಕ್ಕೆ ಬಂದು ಸಹಾಯವನ್ನು ಮಾಡಿ ತನ್ನ ಭುಜಬಲವನ್ನು ಆತನು ತೋರಿಸುವಂಥವರಾಗಿದ್ದಾರೆ. ನಂಬಿಕೆ ಇದೆಯಾ? ಈ ಮುಂಜಾನೆಯಲ್ಲಿಯೂ ಕೂಗಿ ಪ್ರಾರ್ಥಿಸ್ರಿ, ನಿಮ್ಮ ಕೂಗಿಗೆ ಆತನು ಕರುಣಿಸಿ ನಿಮ್ಮ ಸಹಾಯಕ್ಕೆ ಬರುವಂಥವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಅಂತ ನಾವು ಕೂಗುವಾಗ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ. ಅವರ ಜೀವಿತದಲ್ಲಿ ಅವರು ಅನುಭವಿಸ್ತಿರುವಂಥ ಏನೇ ಇಕ್ಕಟ್ಟಾದ ಪರಿಸ್ಥಿತಿಗಳಿರಲಿ, ಏನೇ ಕಷ್ಟಕರವಾದ ಸಂಗತಿಗಳಿರಲಿ ಕರ್ತನೆಯಪ್ಪ, ಅದನ್ನು ಅವರು ಯಾರ ಬಳಿಲಿ ಹಂಚಿಕೊಳ್ಳೋದಕ್ಕೆ ಆಗುತ್ತಿಲ್ಲವಲ್ಲ ಅಪ್ಪ. ಪ್ರಿಯ ದಯಾಸಾಗರನಾದ ಕರ್ತನೆ ಅಪ್ಪ, ನಿನ್ನನ್ನು ಪ್ರಾರ್ಥಿಸಿ ಕೂಗುತ್ತಿರುವಾಗ ನೀನು ಅವ್ರನ್ನ ಕರುಣಿಸು. ಅವರ ಸಹಾಯಕ್ಕೆ ನೀನು ಬರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ದಯೆ ಪ್ರಿಯ ಮಕ್ಕಳ ಮೇಲಿರಲಿ. ಈ ದಿನದಲ್ಲಿ ಅವರು ಏನೇ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದರೂ ಕೂಡ ಸಹಾಯ ಮಾಡಿ ಎಲ್ಲದರಿಂದ ಬಿಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 90087258114, 90087258115. God bless.